1.5 ವರ್ಷದ ಹಿಂದಿನ ಬೆಳವಣಿಗೆಯನ್ನು ಜಸ್ಟ್ ನೆನಪಿಸಿಕೊಳ್ಳಿ. ಕೇಜ್ರಿವಾಲ್ರನ್ನು ಮತ್ತು ಅವರ ಆಮ್ ಆದ್ಮಿ ಪಕ್ಷವನ್ನು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಗೋಧಿ ಮೀಡಿಯಾಗಳು ಹೇಗೆಲ್ಲ ಟಾರ್ಗೆಟ್ ಮಾಡಿದವು. ಕೇಜ್ರಿವಾಲ್ರನ್ನು ಪ್ರಧಾನಿ ನರೇಂದ್ರ ಮೋದಿಯವರು ಅನುಭವಿ ಕಳ್ಳ ಎಂದು ಹೇಳಿದರು. AAP ಅಂದರೆ ಆಪ್ಡಾ ಅಥವಾ ದುರಂತ ಎಂದು ಹೇಳಿದರು. ಆಪ್ಡಾ ಕೋ ನಹಿ ಸಹೇಂಗೆ ಬದಲ್ ಕರ್ ರಹೇಂಗೆ ಎಂಬ ಘೋಷಣೆಯನ್ನು ಬಿಜೆಪಿ ಹೊರಡಿಸಿತು. ಬಿಜೆಪಿ ನಾಯಕರಾದ ಅನುರಾಗ್ ಠಾಕೂರ್, ಸಂಬಿತ್ ಪಾತ್ರ, ಸುಧಾಂಶು ತ್ರಿವೇದಿ, ವೀರೇಂದ್ರ ಸಚಿದೇವ್ ಮುಂತಾದವರು TV ಚಾನೆಲ್ಗಳಲ್ಲಿ ಕುಳಿತು ಬಾಯಿಗೆ ಬಂದಂತೆ ಮಾತಾಡಿದರು. ಕೇಜ್ರಿವಾಲ್ ಚೋರ್ ಹೇ ಎಂದು ಹೇಳಿದರು. ಸ್ಕ್ಯಾಮ್ ಕಿಂಗ್ ಎಂದು ಗೇಲಿ ಮಾಡಿದರು. ಲಿಕ್ಕರ್ ಕೇಜ್ರಿವಾಲ್ ಎಂದು ಹೇಳಿದರು. AAP ಅಂದರೆ ಆಲ್ಕೋಹಾಲ್ ಆದ್ಮಿ ಪಾರ್ಟಿ ಎಂದು ಹೇಳಿದರು. ಗೋಧಿ ಮೀಡಿಯಾಗಳು ನೈತಿಕತೆಯ ಎಲ್ಲ ಗೆರೆಯನ್ನು ದಾಟಿ ಅವಮಾನಕಾರಿ ಭಾಷೆಯಲ್ಲಿ ಕೇಜ್ರಿವಾಲ್ ಅವರ ತೇಜೋವಧೆ ಮಾಡಿದವು. ಸೆನ್ಸೇಷನಲ್ ಹೆಡ್ಲೈನ್ಸ್ಗಳೊಂದಿಗೆ ಅದು 24 ಗಂಟೆ ಲೈವ್ ಚರ್ಚೆ ನಡೆಸಿದವು. ಬಿಜೆಪಿಯ IT ಸೆಲ್ನ ಮುಖ್ಯಸ್ಥ ಸಂಬಿತ್ ಪಾತ್ರ ಬಹುತೇಕ ಎಲ್ಲ ಗೋಧಿ ಮೀಡಿಯಾಗಳ ಸ್ಟುಡಿಯೋದ ಕಾಯಂ ಅತಿಥಿಯಾದರು. अरविंद केजरीवाल जी, नंबर 2 के काम करने से भारत नंबर 1 कभी नहीं बन पाएगा. अगर आप नंबर 2 के काम करेंगे, आप शराब घोटाला करेंगे तो भारत नंबर 1 कभी नहीं बनेगा. अगर राशन कार्ड में आप महिलाओं का उत्पीड़न करेंगे तो भारत नंबर 1 कभी नहीं बनेगा. यदि आप DTC बस खरीदने में हजारों करोड़ का घोटाला करेंगे तो भारत नंबर 1 कभी नहीं बनेगा. 500 स्कूल बनाएंगे बोल करके पुराने स्कूलों को रंग रोगन करके आज आप अगर लिस्ट नहीं दे पाएंगे स्कूलों का तो भारत नंबर 1 कभी नहीं बनेगा. आपके स्वास्थ्य मंत्री पंजाब में जाकर यदि भ्रष्टाचार करेंगे तो भारत नंबर 1 कभी नहीं बन पाएगा. ಆದರೆ ಇದೀಗ ಕೇಜ್ರಿವಾಲ್ ಸಹಿತ ದೆಹಲಿ ಮದ್ಯ ಹಗರಣದ ಹೆಸರಲ್ಲಿ ಜೈಲಿಗೆ ಹೋದ ಮತ್ತು ಆರೋಪಿಗಳಾದ ಎಲ್ಲ 23 ಮಂದಿಯನ್ನು ನ್ಯಾಯಾಲಯ ದೋಷಮುಕ್ತಗೊಳಿಸಿದೆ. ಸಾಕ್ಷ್ಯಾಧಾರ ಇಲ್ಲದ ಆರೋಪ ಎಂದು ನ್ಯಾಯಾಲಯ ಹೇಳಿದೆ. ಕೇಜ್ರಿವಾಲ್ ಅವರು ಮೀಡಿಯಾದ ಮುಂದೆ ನೋವು ತಡೆಯಲಾರದೆ ಅತ್ತಿದ್ದಾರೆ. ಈ ಹಿಂದೆ ಯಾವ ಮೀಡಿಯಾಗಳು ಅವರನ್ನು ಅವಮಾನಿಸಿದ್ದುವೋ ಅವೇ ಮೀಡಿಯಾಗಳು ಯಾವ ಪಶ್ಚಾತ್ತಾಪ ಭಾವವೂ ಇಲ್ಲದೆ ಈ ಕಣ್ಣೀರಿಗೂ ಕ್ಯಾಮರಾ ಹಿಡಿದು ಕೈ ತೊಳೆದುಕೊಂಡಿವೆ. ಕೇಜ್ರಿವಾಲ್ ಭ್ರಷ್ಟ, ಕೇಜ್ರಿವಾಲ್ ಭ್ರಷ್ಟ. हो गए सर, संभालिए सर, अपने आप संभालिए, हिम्मत सर, लाओ मत भाई. ये केजरीवाल भ्रष्ट नहीं है. मैंने केवल अपनी जिंदगी में ईमानदारी कमाई है. इन्होंने झूठा केस लगाया और आज ये साबित हो गया. कोर्ट ने कहा है कि केजरीवाल कट्टर ईमानदार है, मनीष सिसोदिया कट्टर ईमानदार है, आम आदमी पार्टी कट्टर ईमानदार है. ವೀಕ್ಷಕರೇ, ಇದು ಎಡಿಟರ್ಸ್ ಪಿಕ್. Your brand deserves more attention, more leads, more growth. From powerful digital marketing that drives results to smart software solutions that streamlines your business and high quality printing that makes your brand stand out. Tundeja Publicity. ಸಾಕ್ಷ್ಯಾಧಾರವೇ ಇಲ್ಲ ಎಂದು ನ್ಯಾಯಾಲಯ ಇದೀಗ ಹೇಳಿದ ಹಗರಣದ ಹೆಸರಲ್ಲಿ ಕೇಜ್ರಿವಾಲ್ ಅವರನ್ನು 6 ತಿಂಗಳ ಕಾಲ ಜೈಲಲ್ಲಿ ಇಡಲಾಗಿತ್ತು. ಮನೀಶ್ ಸಿಸೋಡಿಯಾ ಅವರನ್ನು 17 ತಿಂಗಳ ಕಾಲ ಜೈಲಲ್ಲಿ ಇಡಲಾಗಿತ್ತು. AAP ರಾಜ್ಯಸಭಾ ಸದಸ್ಯ ಸಂಜಯ್ ಸಿಂಗ್ ಅವರನ್ನು ಜೈಲಿಗೆ ತಳ್ಳಲಾಗಿತ್ತು. ಅದರಲ್ಲೂ 2024ರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯನ್ನು ಎದುರಿಸುವುದಕ್ಕಾಗಿ ವಿರೋಧ ಪಕ್ಷಗಳು ಒಟ್ಟು ಸೇರಿ ಇಂಡಿಯಾ ಒಕ್ಕೂಟ ರಚಿಸಿ ಸಕ್ರಿಯವಾಗಿದ್ದ ಸಮಯದಲ್ಲಿ ಕೇಜ್ರಿವಾಲ್ ಅವರನ್ನು ಅರೆಸ್ಟ್ ಮಾಡಲಾಗಿತ್ತು. 2024 ಮಾರ್ಚ್ 21ರಂದು ED ಅವರನ್ನು ಬಂಧಿಸಿತು. ಇಂಡಿಯಾ ಒಕ್ಕೂಟದಲ್ಲಿ ಇದ್ಕೊಂಡು ದೆಹಲಿ, ಗೋವಾ, ಉತ್ತರ ಪ್ರದೇಶ, ಹರಿಯಾಣ, ಪಂಜಾಬ್ ಇತ್ಯಾದಿ ರಾಜ್ಯಗಳಲ್ಲಿ ಬಿಜೆಪಿಗೆ ಪ್ರಬಲ ಸವಾಲನ್ನು ಒಡ್ಡುವ ಸಿದ್ಧತೆಯಲ್ಲಿದ್ದ ಸಮಯದಲ್ಲೇ ಕೇಜ್ರಿವಾಲ್ ಅವರ ಬಂಧನವಾಗಿತ್ತು. ಮಾತ್ರವಲ್ಲ, ಅವರ ಬಂಧನವನ್ನೇ ಆಯುಧವಾಗಿಸಿಕೊಂಡ ಬಿಜೆಪಿ ಇಡೀ ಇಂಡಿಯಾ ಒಕ್ಕೂಟವನ್ನೇ ಭ್ರಷ್ಟಾಚಾರಿ ಎಂದು ಹೇಳೋದಕ್ಕೆ ಕೇಜ್ರಿವಾಲ್ ಅವರ ಬಂಧನವನ್ನು ಬಳಸಿಕೊಂಡಿತು. ಇವರು ಮಾತ್ರ ಅಲ್ಲ, ಜಾರ್ಖಂಡ್ ಮುಖ್ಯಮಂತ್ರಿಯಾಗಿದ್ದ ಹೇಮಂತ್ ಸೊರೇನ್ ಅವರನ್ನು 2024 ಜನವರಿ 31ರಂದು ED ಬಂಧಿಸಿತು. ತಿಂಗಳುಗಳ ಕಾಲ ಅವರನ್ನು ಜೈಲಲ್ಲಿಟ್ಟಿತು. ಛತ್ತೀಸ್ಗಢದ ಚುನಾವಣೆಗಿಂತ ಮೊದಲು ಮುಖ್ಯಮಂತ್ರಿ ಭೂಪೇಶ್ ಬಘೇಲ್ ಅವರ ಮೇಲೆ ED ರೇಡ್ ಮಾಡಿತು.
ಬಿಹಾರ ಚುನಾವಣೆಯ ಸಮಯದಲ್ಲಿ ತೇಜಸ್ವಿ ಯಾದವ್ ಅವರ ಮೇಲೆ ಇಡಿ ರೈಡ್ ಮಾಡಿತು. ತಿಂಗಳ ಹಿಂದೆ TMC ಚುನಾವಣಾ ತಂತ್ರದ ಕಚೇರಿಯ ಮೇಲೆ ಇಡಿ ರೈಡ್ ಮಾಡಿತು. 2014ರಿಂದ ಈವರೆಗೆ ಕನಿಷ್ಠ 12 ವಿರೋಧ ಪಕ್ಷಗಳ ಮಂತ್ರಿಗಳು ಬಂಧನಕ್ಕೆ ಒಳಗಾಗಿದ್ದಾರೆ. ಒಂದೋ ಇಡಿ ಬಂಧಿಸಿದೆ ಅಥವಾ CBI ಬಂಧಿಸಿದೆ. ಆದರೆ BJP ಅಥವಾ NDA ಒಕ್ಕೂಟದ ಯಾವೊಬ್ಬ ಸಚಿವನನ್ನು ಈವರೆಗೂ ಬಂಧಿಸಲಾಗಿಲ್ಲ. ಈವರೆಗೆ ಇಡಿ 193 ರಾಜಕಾರಣಿಗಳ ವಿರುದ್ಧ ಪ್ರಕರಣ ದಾಖಲಿಸಿದ್ದು ಕೇವಲ 2 ಪ್ರಕರಣದಲ್ಲಿ ಮಾತ್ರ ಶಿಕ್ಷೆಯಾಗಿದೆ. ಇಡಿ ಮತ್ತು CBI BJP ಹೇಳಿದಂತೆ ನಡ್ಕೊಳ್ತಾ ಇದೆ ಎಂಬುದಕ್ಕೆ ಇದಕ್ಕಿಂತ ಬೇರೆ ಪುರಾವೆ ಬೇಕೇ ಇಲ್ಲ. ಆದರೆ ಇನ್ನೂ 2 ಪ್ರಕರಣದ ವಿವರ ಕೊಡ್ತೇನೆ. ಇತ್ತೀಚೆಗೆ ನಿಧನರಾದ ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಅವರನ್ನು 70,000 ಕೋಟಿ ರೂಪಾಯಿಯ ನೀರಾವರಿ ಹಗರಣ ಸುತ್ತಿಕೊಂಡಿತು. ಅಲ್ಲದೆ ಮಹಾರಾಷ್ಟ್ರ ಸ್ಟೇಟ್ ಕೋಆಪರೇಟಿವ್ ಬ್ಯಾಂಕ್ ಹಗರಣದ ಆರೋಪವೂ ಅವರ ಮೇಲೆ ಇತ್ತು. ಇಡಿ ಅವರ ಮೇಲೆ ದಾಳಿ ನಡೆಸಿತು. ಆ ಬಳಿಕ ಅವರು NCP ಪಕ್ಷವನ್ನು ಒಡೆದು BJP ಕೂಟ ಸೇರಿಕೊಂಡ್ರು. 2019ರಲ್ಲಿ ಮಹಾರಾಷ್ಟ್ರದ ಆ್ಯಂಟಿ ಕರಪ್ಷನ್ ಬ್ಯೂರೋ ಅವರಿಗೆ ಕ್ಲೀನ್ ಚಿಟ್ ಕೊಟ್ಟಿತು. ಅವರ ಮೇಲೆ ಇಡಿ ದಾಖಲಿಸಿದ ಪ್ರಕರಣಗಳೆಲ್ಲ ಸ್ಥಗಿತಗೊಂಡವು. ಇನ್ನೊಂದು ಪ್ರಕರಣ ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ್ ಬಿಸ್ವ ಶರ್ಮಾ ಅವರದು. ಶಾರದಾ ಚಿಟ್ ಫಂಡ್ ಎಂಬ ಹಗರಣದ ಹೆಸರಲ್ಲಿ 2014ರಲ್ಲಿ CBI ಅವರ ಮೇಲೆ ರೇಡ್ ಮಾಡಿತ್ತು. ನೀರಾವರಿ ಹಗರಣವು ಅವರನ್ನು ಸುತ್ತಿಕೊಂಡಿತು. ಇಡಿ ರೇಡ್ ಮಾಡಿದ್ದು ಅವರ ವಿರುದ್ಧ ಆರೋಪಗಳುಳ್ಳ 64 ಪುಟಗಳ ಬುಕ್ಲೆಟನ್ನೇ BJP ಬಿಡುಗಡೆಗೊಳಿಸಿತು. 2015ರಲ್ಲಿ ಇವರು BJP ಸೇರಿದರು. ಆ ಬಳಿಕ ಈ ಎಲ್ಲ ಹಗರಣಗಳ ತನಿಖೆಯು ಸ್ಥಗಿತಗೊಂಡಿದೆ. ಈವರೆಗೆ ಇಡಿ ದಾಖಲಿಸಿದ ಪ್ರಕರಣಗಳಲ್ಲಿ 98% ಪ್ರಕರಣಗಳು ಕೂಡ ವಿರೋಧ ಪಕ್ಷಗಳ ನಾಯಕರೇ ಸೇರಿದ್ದಾರೆ. ಇದೀಗ ಕೇಜ್ರಿವಾಲ್ ಅವರ ಮೇಲೆ ಇಡಿ CBI ಸೇರಿಕೊಂಡು ಹಾಕಿದ್ದ ಎಲ್ಲ ಕೇಸು ನ್ಯಾಯಾಲಯದಲ್ಲಿ ಬಿದ್ದು ಹೋಗಿದೆ. ಈ ಮೂಲಕ BJP ಇಡಿ ಮತ್ತು CBIಯನ್ನು ದುರ್ಬಳಕೆ ಮಾಡಿಕೊಳ್ತಾ ಇದೆ ಎಂಬುದಕ್ಕೆ ಸ್ಪಷ್ಟ ಪುರಾವೆ ಸಿಕ್ಕಿದೆ. ಚುನಾವಣೆ ಹತ್ತಿರ ಬರುವಾಗ ವಿರೋಧ ಪಕ್ಷಗಳ ಮೇಲೆ BJP ಇಡಿಯನ್ನು ಕಳಿಸುತ್ತೆ, CBIಯನ್ನು ಕಳಿಸುತ್ತೆ, ಅವರನ್ನು ಭ್ರಷ್ಟಾಚಾರಿಗಳೆಂದು ಸಾರುತ್ತದೆ. ಮಾಧ್ಯಮಗಳು ಅದರ ಮೇಲೆ ಕಾರ್ಯಕ್ರಮವನ್ನು ಪ್ರಸಾರ ಮಾಡುತ್ತೆ. ಹೀಗೆ ವಿರೋಧ ಪಕ್ಷಗಳನ್ನು ಹಣಿದು ಅಧಿಕಾರಕ್ಕೆ ಬರುವುದಕ್ಕೆ BJP ಸಂಚು ನಡೆಸುತ್ತೆ. ಅಂದಹಾಗೆ ಇಡಿಗೂ CBIಗೂ BJPಗೂ ಈ ಪ್ರಕರಣ ನ್ಯಾಯಾಲಯದಲ್ಲಿ ನಿಲ್ಲುವುದಿಲ್ಲ ಅನ್ನುವುದು ಮೊದಲೇ ಗೊತ್ತಿತ್ತು. ಆದರೆ ಮುಗ್ಧ ಜನರನ್ನು ಮರಳುಗೊಳಿಸುವುದಕ್ಕೆ ಮತ್ತು ಕೇಜ್ರಿವಾಲ್ ವಿರುದ್ಧ ಜನರನ್ನು ತಿರುಗಿಸುವುದಕ್ಕೆ ಈ ಪ್ರಕರಣದಿಂದ ಸಾಧ್ಯ ಇದೆ ಎಂಬುದು ಅವರಿಗೆ ಗೊತ್ತಿತ್ತು. ಅವರು ನಿರೀಕ್ಷಿಸಿದಂತೆಯೇ ನಡೆಯಿತು. ದೆಹಲಿಯ ಜನರು AIPಯನ್ನು ಹೊರಹಾಕಿ BJPಯ ಕೈ ಹಿಡಿದರು. ಲೋಕಸಭೆಯ ಅಷ್ಟೂ ಸೀಟುಗಳನ್ನು ದೆಹಲಿಯ ಜನರು BJPಗೆ ಕೊಟ್ಟರು. ಇನ್ನು ಕೇಜ್ರಿವಾಲ್ ಆರೋಪ ಮುಕ್ತರಾದರೆ ಅವರಿಗೆ ಯಾವ ತೊಂದರೆಯೂ ಇಲ್ಲ. ಅವರ ಪ್ಲಾನ್ ಸಕ್ಸಸ್ ಆಗಿದೆ. ಸ್ನೇಹಿತರೆ, ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.